ಇಲ್ಲೇ ನಿಮಗೆ ಮುಸ್ಲಿಮರದ್ದು ಮಸೀದಿನೂ ನೋಡಕ್ಕೆ ಸಿಗ್ತೈತಿ, ಕ್ರಿಶ್ಚಿಯನರದ್ದು ಚರ್ಚ್ ನೋಡಕ್ಕೂ ಸಿಗ್ತೈತಿ, ಸಿಖ್ ಬೌದ್ಧ ಧರ್ಮದ ಎಲ್ಲ ಟೆಂಪಲ್ಗಳು ಸಿಗ್ತಾವೆ ಇಲ್ಲೇ. ಆಮೇಲೆ ಅದ್ರ ಜೊತೆಗೆ ಹಿಂದೂ ಧರ್ಮದ ಟೆಂಪಲ್ಸು ಇದಾವೆ. ಹೆಲೋ ಎವ್ರಿ ಒನ್, ನಾ ಶ್ರೀ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರ್ ಟೆಂಪಲ್ ಸೀರೀಸ್ ಮಾಡತ್ತೀನಿ. ಇದು ನಮ್ಮದು 6th ಟೆಂಪಲ್. ಸೊ 6th ಟೆಂಪಲ್ದು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿಲ್ಲ ಅಂತಂದರೆ ಈಗ ಹೋಗಿ ನೋಡ್ಕೊಂಬರ್ರಿ. ಆಮೇಲೆ ಬೇರೇನೂ ಸೀರೀಸ್ ನೋಡಿಲ್ಲ ಅಂತಂದರೆ ಇವಾಗ ಹೋಗಿ ನೋಡ್ಕೊಂಬರ್ರಿ. ಇಲ್ಲೇ ಇವ್ರದ್ದು ಕಾನ್ಸೆಪ್ಟ್ ಇರೋದು ಸರ್ವಧರ್ಮ ಸಮಾನ ಅಂತ ಹೇಳಿ. ಸೊ ನಾ ಫಸ್ಟ್ ವಿಡಿಯೋನಾಗ ಇಲ್ಲಿ ಹೆಂಗೆ ಹೋಗೋದಂತ ಹೇಳೀನಿ. ನೀವು ನೋಡಿಲ್ಲ ಫಸ್ಟ್ ವಿಡಿಯೋ ಅಂತಂದರೆ ಇವಾಗ ಹೋಗಿ ನೋಡ್ಕೊಂಬರ್ರಿ. ಇಲ್ಲಾಂದರೆ ಕಮೆಂಟ್ ಒಳಗೆ ಪಾರ್ಟ್ 1 ಅಂತ ಹೇಳಿ ಟೈಪ್ ಮಾಡಿರಿ, ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ ಇದರದ್ದು. ಆಮೇಲೆ ಇಲ್ಲಿ ಎಲ್ಲ ಧರ್ಮದ್ದು, ಹಿಂದೂ ಧರ್ಮ, ಬೌದ್ಧ, ಸಿಖ್, ಮುಸ್ಲಿಮ್, ಚರ್ಚ್ ಎಲ್ಲ ಧರ್ಮದ್ದೂ ರಿಪ್ರೆಸೆಂಟೇಷನ್ ಮಾಡ್ಯಾರ. ಭಾಳ ಚಂದ ಐತಿ ನೋಡಾಕಂತ್ರೂ. ಇಲ್ಲೇ ನೀವು ವೀಕೆಂಡ್ ಒಳಗೆ ಹೋದ್ರೆ ಬೆಸ್ಟ್, ಬಿಕಾಸ್ ಓಂಕಾರ ಇಲ್ಲಿ ಭಾಳ ದೊಡ್ಡದಿರೋದ್ರಿಂದ ನೀವೆಲ್ಲ ನೋಡೋಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಆಮೇಲೆ ಇಲ್ಲಿ ವಿಷ್ಣುವಿನ ಮತ್ಸ್ಯಾವತಾರ ಆದಂತಹ ಅವತಾರದ್ದು ಒಂದು ಟೆಂಪಲ್ ಇಲ್ಲಿ ಐತಿ. ಆಮೇಲೆ ಇದನ್ನು ಫಸ್ಟ್ ಟೈಮ್ ನೋಡಿದ್ದು ವಿಷ್ಣುವಿನ ಮತ್ಸ್ಯಾವತಾರದ ಟೆಂಪಲ್ ಇರೋದು. ನೋಡಕ್ಕೆ ಮಾತ್ರ ಭಾಳ ಚಂದ ಐತಿ. ಇಲ್ಲಿ ಮಸ್ತ್ ಭಾಳ ಜನನೂ ಇರಂಗಿಲ್ಲ. ನಾನು ವೀಕೆಂಡ್ದಾಗ ಹೋಗಿದ್ದೆ, ಆದರೂ ಏನು ಜಾಸ್ತಿ ಜನ ಇದ್ದಿದ್ದಿಲ್ಲ. ಸೊ ಭಾಳ ಚಲೋ ಅನ್ನಿಸ್ತು ನಂಗೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ. ಸೊ ನೀವು ಏನಾರ ಹೋಗ್ಬೇಕು ಅಂತಂದ್ರೆ ಹೋಗ್ಬರ್ರಿ. ಇವತ್ತಿಗೆ ಅಷ್ಟೇ ಐತಿ. ಫಾಲೋ ಮಾಡಿ, ಲೈಕ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಆಮೇಲೆ ಪಾರ್ಟ್ 1 ಪಾರ್ಟ್ 2 ವೀಡಿಯೋನು ನೋಡಿರಿ. ಹಂಗೆ ಬೇರೆ ಸೀರೀಸ್ದು ವೀಡಿಯೋಸು ನೋಡಿರಿ. ಬಾಯ್ ಬಾಯ್.